The question is, what is the sum of an infinite GP? And the given GP is 1, 1 by 3, 1 by 9 and so on. And the options are 1.33, 2, 1.5 and infinity. Given GP is 1, 1 by 3, 1 by 9 and so on. ಇಲ್ಲಿ ಇನ್ಫೈನೈಟ್ವರೆಗೂ ಸಮ್ ಕೇಳಿರೋದ್ರಿಂದ ಫಾರ್ಮುಲಾ ಏನಿದೆ ಅಂದರೆ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ ದ ರೇಷಿಯೋ ಕಾಮನ್ ರೇಷಿಯೋ ಈಸ್ ಲೆಸ್ ದೆನ್ 1, ಸ್ಟ್ರಿಕ್ಟ್ಲಿ ಲೆಸ್ ದೆನ್ 1 ಇರಬೇಕು. ಅವಾಗ ಮಾತ್ರ ಇನ್ಫೈನೈಟ್ ಜಿ ಪಿ ನಾವು ಫೈಂಡ್ ಮಾಡೋಕ್ಕಾಗೋದು, ಸಮ್ ಫೈಂಡ್ ಮಾಡೋಕ್ಕಾಗೋದು. ಸೊ ದಿಸ್ ಇಸ್ ದ ಫಾರ್ಮುಲಾ. ದೇರ್ ಫೋರ್ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಅಂತಂದರೆ ಫಸ್ಟ್ ಟರ್ಮ್, ಆರ್ ಅಂತಂದರೆ ಕಾಮನ್ ರೇಷಿಯೋ. ಫ್ರಮ್ ದ ಗಿವನ್ ಜಿ ಪಿ ವಿ ಕ್ಯಾನ್ come to know that the first term is 1, a is equal to 1 and the common ratio is 1 by 3 divided by 1 ಅಂತಂದರೆ 1, 1 by 9 divided by 1 by 3 ಅಂತಂದರೆ again we will get 1 by 3 only. ನೋಡಿ 1 by 9 divided by 1 by 3. ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗುತ್ತೆ. 3 by 1, 3 1s 3 3s, ಸೊ ವಿ ಗೆಟ್ 1 by 3. ಸೊ ಕಾಮನ್ ರೇಷಿಯೋ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದರೆ ಇಫ್ a1 a2 a3 and so on, these are the terms of a GP, then common ratio will be found in this manner: a2 divided by a1, a3 divided by a2 and so on. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಿಯರ್ ಕಾಮನ್ ರೇಷಿಯೋ ವಿಲ್ ಬಿ 1 by 3. ಈಗ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. a ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತಂದರೆ 1 by 3, ಸೊ 1 by 3. ನ್ಯೂಮರೇಟರ್ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಡಿನಾಮಿನೇಟ್ರಲ್ಲಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ 3 ಬರುತ್ತೆ. ಸೊ ಈ 3 ಇಲ್ಲಿಗೆ ಮಲ್ಟಿಪ್ಲೈ ಆಗಬೇಕು, 1 ಇಲ್ಲಿಗೆ ಮಲ್ಟಿಪ್ಲೈ ಆಗಬೇಕು. 3 ಮೈನಸ್ 1, ಇಲ್ಲಿ 3 ಇಲ್ಲಿ 1, ಸೊ ವಿ ಗೆಟ್ 3 ಮೈನಸ್ 1 ಇನ್ ದ ಡಿನಾಮಿನೇಟರ್. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3 ಮೈನಸ್ 1 ಅಂತಂದರೆ 2 by 3. ಸೊ ನ್ಯೂಮರೇಟರ್ 1 ಆ್ಯಸ್ ಇಟ್ ಈಸ್ ಇರುತ್ತೆ. 2 by 3 ಅನ್ನೋದು ಡಿನಾಮಿನೇಟರ್ ಇರೋದು, ಅದು ರೆಸಿಪ್ರೋಕಲ್ ಆದಾಗ ವಿ ಗೆಟ್ 3 by 2. ಸೊ 3 by 2 ಅಂತಂದರೆ ಇದನ್ನು ಡೆಸಿಮಲ್ ಫಾರ್ಮಲ್ ಬರೆದಾಗ ವ್ಯಾಲ್ಯೂ ಎಷ್ಟು ಅಂದರೆ 1.5. ದೇರ್ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್.